ಇವತ್ತ ಹಣ್ಣು ಮಾರೋ ರಾಧಕ ಬರ್ಲಿ ಈ ನಕಲಿ ಪೊಲೀಸ್ ಶಿವರಾತ್ರಿ ಅಕ್ಕಿನ ಹಿಡಿದ ಏರೋಪ್ಲೇನ್ ಹಚ್ಚೇ ಬಿಡ್ತಾನ್ರಿ. ಬರ್ಲಿ ಬರ್ಲಿ ಬರ್ಲಿಕ್ಕೆ ಬರಬರ ಮಾಡಿ ಬಾಗಿಲ ಹುಡುಗಿ ಮಣ್ಣಿ ತರ್ಲಕ ಹೋಗಿ ನಿಷ್ಠಾರ ಅಂಗಡೆ ಚಲುವತ ನೋಡ ಚಲುವತ ಹುಡುಗ ನೋಡ ನಿಜ ಕೊಲ. ಬರ್ರಿ ಬರ್ರಿ ಯಾರಿಗೆ ಬೇಕ್ರಿ ಹಣ್ಣು? ಅವನು ನೋಡಿದ್ರೆ ಮುತ್ತು ಕೊಡ್ಬೇಕ್ರಿ ನಿಮಗೆ. ಪಟ ಪಟ ಬಂದ್ರೆ ಅಂತ ಅಬ್ಬಬ್ಬಬ್ಬ ನಮ್ಮ ಊರಿಗೆ ಯಾರೋ ಹೊಸ ಪೊಲೀಸ್ ಸಾಹೇಬ್ರು ಬಂದಂಗದಾರಲ್ಲ. ಫ್ರೀ ಪೊಲೀಸ್ ಸಾಬ್ರ ಹಣ್ಣು ಬೇಕೇನ್ರಿ? ಅದ ಪೊಲೀಸ್ ಸಾಬ ಅಲ್ಲ, ಪೊಲೀಸ್ ಸಾಹೇಬ್ರ ಅಂತ ಕರಿ. ಓ ಹೌದ್ರಾ? ಹೋಗ್ಲಿ ಬಿಡ್ರಿ, ಏನೋ ಬಾಯಿ ಕರೆದೆ. ಏನ್ ಹೋಗ್ಲಿ ಬಿಡ್ರಿ ಅಂತೀರಿ? ಈ ನಮ್ಮಂತ ಪೊಲೀಸರಿಗೆ ಬಾಯಿ ಬಂದಂತ ಮಾತಾಡ್ತೀರಿ. ಏನ್ರಿ ಸಾಹೇಬ್ರ? ಅಲ್ಲ ನಾ ಯಾವ ಬಾಯಿಗೆ ಬಂದಂಗ ಮಾತಾಡೀನಿ ಹೇಳ್ರಿ ನೋಡು. ಪೊಲೀಸ್ರ ಸಾಹೇಬ್ರ ಅಂದಿನ್ರಿ. ನಿಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿ ಅರೆಸ್ಟ್ ಮಾಡಿ ಒಳಗಾಗ್ತಾರೆ. ಇವರ ಅಂಡರ್ ಅರೆಸ್ಟ್. ಏನ್ರಿ ನೀವು ಅಲ್ಲಿ ಬಾಯಿ ತಪ್ಪ ಅನ್ನೋದಕ್ಕೆ ಹಿಂಗೆಲ್ಲ ಮಾತಾಡಕತ್ರಿ? ಅಲ್ರಿ ಪೊಲೀಸ್ ಮಾಮರ ಅಂತ ಕರಿತೇವೆ ನಾವು. ಇನ್ನು ಏನು ಮಾತಾಡ್ಬೇಕಂತ ಮಾಡಿ ಸಾಬಾಗಿ ಬಾಂತೆ ಪೊಲೀಸ್ ನಿಮ್ಮಂತ ಹುಡುಗ್ಯಾರ ಕಣ್ಣ ಕಾಣೋದೇ ಇರೋಣ. ಹೋಗ್ಲಿ ಬಿಡ್ರಿ ಸಾಹೇಬ್ರ, ಮಾಮಾರ ಅಂತ ಕರಿತೀನಿ ಅಂತ ಹೇಳಿದ್ನಲ್ಲ, ನೀವ್ಯಾಕಷ್ಟು ಸಿಟ್ಟಿಗೆ ತಿಳ್ಕೊಂತೀರಿ? ಹಂಗಾದ್ರ 200 ರೂಪಾಯಿ ದಂಡ ಕೊಡ ಅಂದ್ರ ಬಿಡ್ತೇನೆ. ಇದೇನ್ರಿ ಏನೋ ಬಾಯಿ ತಪ್ಪಿ ಒಂದು ಮಾತು ಅಂದದಕ್ಕ 200 ರೂಪಾಯಿ ದಂಡ ಹಾಕಾಕತ್ತಿರಲ್ಲ. ಇದು ಎಂತದ್ರಿ ಸಾಹೇಬ್ರ? ಮತ್ತೆ ಜಾಸ್ತಿ ಮಾತಾಡ್ರ ಡಬಲ್ ಚಾರ್ಜ್ ಆಕೈತಿ 400. ಏ ಹುಡುಗಿ ಈಗ ಸುತ್ತಮುತ್ತ ಯಾರಿಲ್ಲ ಎಂತ ಸಾಹೇಬ್ರ? ಏನ್ರಿ ಅದು ಎತ್ತೋದು? ರೊಕ್ಕ ಕೊಡ ದರ ಬಾಳ್ ಬಲಿತಾರ ಗಿಡ್ಡ ಪೊಲೀಸ್ ಅವ್ನು. ಅಲ್ರಿ ನೋಡ್ರಿ, ನನ್ ಕಡೆ ನೋಡಿದ್ರೆ 200 ರೂಪಾಯಿ ಇಲ್ಲ, ಬರೀ 50 ರೂಪಾಯಿ ಐತ್ರಿ, ತಗೋರಿ. ಸರಿ ಅಷ್ಟ ಕೊಡ ತಗೋರ್ಲ ಮತ್ತ. ನೀ ಯಾವಾಗ ಕೊಟ್ಟಿಲ್ಲ, ನಾನು ಹಂಗ ಕೊಡ್ತೀನ್ರಿ. ರಾಧಿಕಾ ಹೆಂಗಾಯ್ತು ನೋಡಿ ನಕಲಿ ಪೊಲೀಸ್ ಶಿವರಾತ್ರಿ ಚಮತ್ಕಾರ. ಶಿವರಾತ್ರಿ ಏನಾದ್ರಿ ದೇಶ ಅಲ್ಲ? ಹೂಣ ನನ್ನ ರಾಂಪುರ ರಾಧಿಕ, ನಾನಾ ನಿನ್ನ ಶಿವರಾತ್ರಿ ಅಂತೂ ನಕಲಿ ವೇಷ ಹಾಕೊಂಡು ಬಂದು ರೊಕ್ಕ ವಸೂಲಿ ಮಾಡಿಬಿಟ್ಟಿಯಲ್ಲ. ಈ ಶಿವರಾತ್ರಿ ಅಂದ್ರೆ ಏನಂತಿದೀನಿ? ಇರ್ಲಿ ಬಿಡ ಶಿವರಾತ್ರಿ, ನಾಳೆ ಸಂಘ ತುಂಬಕ್ಕ ಅಂದ 500 ರೂಪಾಯಿ ಬೇಕಾಗ್ಯಾವ, ಕೊಟ್ಬಿಡಿ. ಹಂಗಾರ ಮತ್ತೆ ತರ ಒಗಿ ಬಂದ
ಹಾ ರಾಜಕ್ಕ ನಾ ಏನು ಬರ್ತೇನೆ. ಬರ್ಲಿ ಹೋಗ್ರಿ ಚಪ್ಪಲ್ ಹಾಕ್ರಿ. ಇನ್ನೊಂದು ಹಾಕ್ರಿ. ಯಾರಿಗೆ ಬೇಕ್ರಿ ಹಣ್ಣು ರೀ? ಬರ್ರಿ ಬರ್ರಿ ಒಂದರ ತಗೋಬರ್ರಿ. ಬರ್ರಿ 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 ಬರ್ರಿ. ಎರಡು ಕೆಂಪ ನಂದಿದ್ದು ಎಲ್ಲಿ ಹೋದು? ಮೋಸ ಇದೆ. ಎಲ್ಲಿಗೆ ಸುಮ್ಮನೆ ಎಲ್ಲವನ್ನ ಜಾತ್ರೆಯಾಗ ಎಲ್ಲಿಗೆ ಸುಮ್ಮನೆ ಏನ ರಾಧಿಕಾ ಹಣ್ಣು ಮಾರೋ ಬೆಟ್ಟ ಹವಾರಿದ ಕುದುರೆಗಟ್ಟೆ ನಿಂತಿಯಲ್ಲ ಯಾಕೆ? ಮತ್ತಿನ್ನೇನ್ ಮಾಡ್ಬೇಕು ಬಿಡ ನೀನು. ಅವ್ರಾಗ್ರಿ ನೀನು ಅವನು ಈ ಹಣ್ಣಿನ ವ್ಯಾಪಾರ ಮಾಡಿ 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 ನನಗನ್ಕ ಅವನೊಂದು ಬ್ಯಾಸರ ಹೋಗ್ಬಿಟ್ಟೈತ್ ನೋಡ. ಅಲ್ಲ ರಾಧಿಕಾ ಹಣ್ಣು ಮಾರೋ ದಂಧೆಗ ಬ್ಯಾಸರ ಆದ್ರ ಇನ್ನೊಂದು ಸರಳವಾದ ದಂಧೆಗೆ ಐತಿ ಅದನ್ನು ಮಾಡ್ತೀನಿ. ಅಯ್ಯ ಯಾವ ದಂಧೆ ಅದು? ಎಲ್ಲಮ್ಮನ ಬಿಡುದಾಗ ಎಲ್ಲಿ ಕಾಣೆ ಎಲ್ಲಮ್ಮನೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಮ್ಮನೆ ಎಲ್ಲಿ ಅವಸರ ಮಾಡಬೇಡ ಇನ್ನೊಂದು ಐತಿ. ಏನೈತಿ ನಿಂದ? ಬಡ್ಡಲ್ಗೆ ಹಿಡ್ಕೊಂಡು ಬಾಂಡಾರ ಕೆಲಸ ಮುಗಿತಾನೆ ನಿನ್ನ ತಮಾಷೆ ಸಾಕು ಮಾಡ. ಬೇಗ ನನ್ನ ಹಣ್ಣ ತಗೋರ ವ್ಯಾಪಾರ ಮಾಡ. ನಿನ್ನ ಅಂತಕ್ಕ ಯಾವ್ಯಾವ ಹಣ್ಣು ಅದಾವು? ಅಯ್ಯೋ ಏನ್ ಕೇಳ್ತಿ ಸುದ್ದಿ? ಸಣ್ಣ ಸಣ್ಣ ಅದಾವು, ದೊಡ್ಡದಾವು, ಉದ್ದದಾವು, ದಪ್ಪದಾವು. ಯಪ್ಪ ಉದ್ದುದವ್ನು ಅಂತೀವ ಅಲ್ಲ ನಿನ್ನಂತಕ್ಕ ಅದಾವಲ್ಲ ದುಂಡನ್ನು ಅವನ ಯಾರು ದುಂಡನ್ನ ಕೊಡ. ಯಾಕ ದುಂಡನ್ನು ಗಂಡ ಅಲ್ಲ ನಮ್ಮಂತ ಹರೇನು ಹುಡುಗರು ಯಾರೋ ದುಂಡನ್ನು ಕೈಯಾಗ ಹಿಡದ ಮನಸ್ಸಿಗೆ ಬಲ್ಲಂಗ ಹಿಚಿಕಿ ಹಿಚಿಕಿ ಮಾಡಿದ್ರೇನ ನಮ್ಮಂತ ಹುಡುಗರಿಗೆ ಸುಖ ಕಣ್ಣು ತುಂಬ ನಿದ್ದೆ. ರಾಜ ಅಲ್ಲ ಹಿಚ್ಕಾಡಿದ್ರ ಅವ್ನಿ ಏನಂತ ತಿಳ್ಕೊಂಡಿ? ಮಾವಿನೆಲ್ಲ ಹಿಚ್ಕಾಕ ಎಷ್ಟು ಹಿಚ್ಕಿದ್ರು ಮೆತ್ತಗಾಗಲ್ಲ ಅಂತ. ಸೇಬು ಹಣ್ಣದಾವ್ ರಾಧಿಕಾ ನಿನ್ನ ಹಣ್ಣು ಬೇಕಾದಂಗ
ರಾಧಿಕಾ ಹಾ. ಒಂದು ಈ ಅವರಾತ್ರಿ ನಿನ್ನ ದುಂಡನ್ನು ಎರಡು ಕೈಯಾಗಿ ಹಿಡದ ಹಿಸ್ಗಾಟ ಚಾಲು ಮಾಡಿದ್ರು ಸಾಕ್ ಸಾಕ ಮೊದಲೇ ಕವು ಸ್ವಲ್ಪ 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 ಬಿರ್ಸತ್ತಾವ ಅತ್ತ ನಾ ಹೆಂಗ್ ಇಚ್ಕೋದು ಜಾಸ್ತಿ ಮಾಡ್ತೇನೆ ನೋಡ ಹಂಗ ಮೆತ್ತಗ ರಬ್ಬರವಂಗತ್ತಾವ ಏನ ನಿನ್ನ ರೇಟ್ ಏನಂದಲೇ ಬರಯಾರ ನಿಮ್ಮ ಹಣ್ಣಿನ ರೇಟ್ ಅಲ್ಲಿ ಅದಾವಲ್ಲ ಅವ ಇವ ಇವೆರಡು ಕೊಡು 200 ಕೊಟ್ಬಿಡು ಅಯ್ಯೋ ಆರೆಂಜ್ ಬರ್ತೇನೆ ಆದ್ರ ಆದ್ರ ಹಿಚಕ್ ಬೇಡ ಬಾಳ ತಡಿ ವ್ಯಾಪಾರ ಮಾಡಿದ ಮ್ಯಾಗ ಅಲ್ಲ ಹೌದು ಎಲ್ಲಾರು ಹಿಚಿಗ್ಯಾಡಿ ಜೇರ್ ಶಾಂತಪ್ಪ ಹಿಚಿಗ್ಯಾಡಿ ಗುಂಡಳ್ಳಿ ದೇವಪ್ಪ ಹಿಚಿಗ್ಯಾಡಿ ಅವ್ರೆಲ್ಲಾರು ಹಿಚಿಗ್ಯಾಡಿ ಮೆತ್ತಗ ಮಾಡಿದ್ರು ನನಗೆ ಏನೋ ಇದ್ರು ಒಟ್ಟ ಕೈಯಾಗ ಬೆರಸಿದ್ರ ಅಷ್ಟ ಕರುದು ಮಾಡವನ ತಗೊಂಗಾರ ಸೇರು ಮನೆ ಬಿಡಿಸಿದ ನೋಡು ಪಕ್ಕ ಬಿಡಿಸ್ದ ಬೇರೆ ಹಿಚ್ಕಿದ್ರು ಅಲ್ಲ ನೀ ಜಜ್ಜಿದ್ರು ಏನು ಕೆಲಸ ಇಲ್ಲ ಹಂಗದಾವ ಹೌದಾ ಕೈಯಾಗ ಸಿಕ್ಕು ಇಲ್ಲ ತಮಾಷೆ ಎಲ್ಲ ಬಿಡ ನೀ ಪಟ್ನಿ ತಗೋರ್ಪ ಹಣ್ಣು ತಗೊಂಡ್ ನಡಿ ಅಂತಂಗಾರ ಇಲ್ಲ ಏನಾರ ಹಾಕಿರಲ್ಲ ಅಲ್ಲಿ ಎತ್ತಗಾರ ಇರ್ಲಿ ಅವನವ್ನು ಸೇರ್ ಹೊರಗಾರ ಬೀಳು ನಿನಗ್ ಬೇಕೋ ಬೇಡ ಬೇಕೋ ಬೇಡ ನೀವು ಒಪ್ಪರ ಕೊಡಕೈತಾ ಹಿಂಗಂತೆ ಜಾತ್ರದ ಚರದಾಸಿ ಉಟ್ಕೊಂಡ ಬರುವಾಗಿ ಜಾತ್ರೆಗೆ ಬಾರ ಪಾತರಗಿ ಅಡುಗನ ಬೆಳ್ಳಕ್ಕೆ ಜಾತ್ರೆಗೆ ಬಾರ ಪಾತರಗಿ ಅಡುಗನ ಬೆಳ್ಳಕ್ಕೆ ಜಗಪುರ ಜಾತ್ರದ ಚರದಾಸಿ ಉಟ್ಕೊಂಡ ಬರುವಾಗಿ ಹಣ್ಣು ತಗೋ ಹಿಚ್ಚಕ್ ಮಾಡೋದು ಎಲ್ಲದ ತಗೊಂಡೋಗ್ಯಾರ ಯಾರ ಗ್ರಾಮ ದೇವತೆಯ ಜಾತ್ರೆ ಮಾಡುವುದಾಗಿ ಊರಿನ ಪ್ರಮುಖರು ತೀರ್ಮಾನ ಮಾಡ್ಯಾರ. ಗ್ರಾಮ ದೇವತೆಯ ಜಾತ್ರೆ ಮಾಡಿದ ಮೇಲೆ 3 ವರ್ಷ ತನಕ ಯಾರು ಮದುವೆ ಮಾಡಿಕೊಳ್ಳಕ ಬರೋದಿಲ್ಲ. ಆದ ಕಾರಣ ಮದುವೆ ಕಾರ್ಯಗಳನ್ನು ಜಾತ್ರೆಕ್ಕಿಂತ ಮೊದಲೇ ಮಾಡಿಕೊಳ್ಬೇಕು. ತಂಗೆ ಗೋಮುಖ ತಂಗೆ ಗೋಮುಖ ಕುಡಿಲಿಕ್ಕೆ ಒಂದು ತೆಂಬಿಗೆ ನೀರು ತುಂಬಿಕೊಂಡು ತೆಗೆದುಕೊಂಡು ಬಂದಿದ್ದೀನಿ ತೆಗೆದುಕೊಂಡು ನೀರು ತೆಗೆದುಕೊಟ್ಟಂಗೆ 5,000 ರೂಪಾಯಿಯನ್ನು ಇಂದು ಹಬ್ಬಕ್ಕೆ ಹೊಸ ಬಟ್ಟೆಯನ್ನು ತೆಗೆದುಕೋ. ಆಯ್ತಣ್ಣ, ನಿನ್ನ ಆಸೆಯಂತೆ ನಾನು ಹೊಸ ಬಟ್ಟೆಯನ್ನು ತೆಗೆದುಕೊಳ್ತೀನಿ ಅಣ್ಣ. ಅಣ್ಣ ತಂಗಿ, ಅಣ್ಣ ತಂಗಿಯರು ಕೂಡಿಕೊಂಡು ಏನೋ ಸಂತೋಷದ ಸಾಗರದಲ್ಲಿ ತೇಲಾಡುತ್ತಿದ್ದಿರಲ್ಲ, ಏನದು? ಅಂತ ಸಂತೋಷದ ಸುದ್ದಿ ಏನೂ ಇಲ್ಲ ತಮ್ಮ ಲಕ್ಷ್ಮಣ. ಇಂದು ನಮ್ಮ ತಂಗಿ ರಂಗೋಲಿಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ. ಅಣ್ಣ, ಭೂಮಿಕಾಳಂತ ತಂಗಿಯನ್ನು ಪಡೆಯಬೇಕಾದರೆ ನಾವು ಪುಣ್ಯ ಮಾಡಿರಬೇಕು. ಎಲ್ಲರಿಗೂ ಇಂಥ ತಂಗಿ ಸಿಗುವುದು ಅಪರೂಪವಣ್ಣ, ಅಪರೂಪ.
ಅಣ್ಣ ತಂಗಿಯರ ಸಂತೋಷದಲ್ಲಿ ನಿನ್ನ ಅಳಿಯ ಮದಕರಿಯನ್ನು ಮರೆಯಬೇಡ ಮಾವ. ನಿನ್ನನ್ನು ಮರೆಯಲು ಅದು ಹೇಗೆ ಸಾಧ್ಯ ಬದುಕರಿ? ಚಿಕ್ಕಂದಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ನೊಂದು ಬೆಂದಿರುವ ನಿನ್ನನ್ನು ಮರೆತರೆ ಮೆಚ್ಚುವನೇ ಪರಮಾತ್ಮ. ಅಣ್ಣ, ನೀವು ಹಾಗೆ ಮಾತನಾಡ್ತಾ ನಿಂತರೆ ನಾನು ಒಳಗಡೆ ಹೋಗಿ ಅಡುಗೆ ಸಿದ್ಧ ಮಾಡುತ್ತೇನೆ. ಎಲ್ಲರೂ ಸೇರಿ ಊಟ ಮಾಡುವನಂತೆ. ಆಯ್ತು ತಂಗಿ, ಅಷ್ಟೇ ಮಾಡೋಣ. ಸರಿ ಅಣ್ಣ. ಆಯ್ತು. ಸೋದರ ಲಕ್ಷ್ಮಣ, ನಿನ್ನೆ ಡಂಗ್ರ ಸಾರಿದ ಪ್ರಕಾರ ನಮ್ಮೂರ ಗ್ರಾಮ ದೇವತೆಯ ಜಾತ್ರೆಯ ಮಾಡಿದರೆ ನನ್ನ ತಂಗಿ ಭೂಮಿ ಕಳೆದು ನನ್ನ ಅಳಿಯ ಮದಕರಿದು ಮುಂದೆ 3 ವರ್ಷದ ತನಕ ಮದುವೆ ಮಾಡುವಂತಿಲ್ಲ. ಇವರಿಬ್ಬರ ಮದುವೆ ಜಾತ್ರೆಯ ಮುಂಚೆ ಇವರಿಬ್ಬರ ಮದುವೆ ಮಾಡಬೇಕೆಂಬುದೇ ನನ್ನ ಅಭಿಪ್ರಾಯ. ನನ್ನ ಅಭಿಪ್ರಾಯವೇನು? ಅಣ್ಣ, ನಿನ್ನ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ಇದಕ್ಕೆ ನಿನ್ನ ಉತ್ತರವೇನು ಮದಕರಿ? ಎತ್ತವ್ರಿಗಿಂತಲೂ ಹೆಚ್ಚಾಗಿರುವ ನಿಮ್ಮಿಬ್ಬರ ಅಭಿಪ್ರಾಯವೇ ಈ ನಿನ್ನ ಅಳಿಯ ಮದಕರಿ ಅಭಿಪ್ರಾಯ ಮಾವ. ಹಾಗಾದರೆ ಲಕ್ಷ್ಮಣ, ಜಾತ್ರೆ 12ನೇ ತಾರೀಕಿಗಿದೆ. ಇಂದು ತಾರೀಕು 10. ಆದರೆ ನಮಗೆ ಮದುವೆ ಮಾಡಲು ಕಾಲಾವಕಾಶ ಇರುವುದು ಇನ್ನು ಕೇವಲ 8 ದಿನ ಮಾತ್ರ. ಕೇವಲ 8 ದಿನದಲ್ಲಿ ಮದುವೆ ಮಾಡಿಕೊಳ್ಳುವುದು ಹೇಗೆ ಸಾಧ್ಯ ಮಾವ? ಸಾಧ್ಯವಾಗಿದ್ದನ್ನೇ ಸಾಧಿಸಲು ಹುಟ್ಟಿ ಬಂದಿರುವ ಈ ಲಕ್ಷ್ಮಣನಿಗೆ ಅಸಾಧ್ಯ ಎಂಬುದು ಯಾವುದಿಲ್ಲ ಮದಕರಿ. ಕೇವಲ 8 ದಿನಗಳ ಯಾಕೆ, 2 ದಿನ ಸಾಕು ನನ್ನ ತಂಗಿ ಮದುವೆ ಮಾಡಲು. ನೀ ಹೇಳುವ ಮಾತು ನಿಜ ಸಹೋದರ. ಆದರೆ 2 ದಿನದಲ್ಲಿ ಮದುವೆ ಮಾಡುವುದು ದುಡ್ಡಿದ್ದವರ ಹಣವಂತರ ಕೆಲಸವಪ್ಪ. ಈಗ ಸದ್ಯ ನಮ್ಮ ಕೈಯಲ್ಲಿ 1000 ರೂಪಾಯಿ ಸಹ ಇಲ್ಲ. ಅಂಥವರಲ್ಲಿ ಇಷ್ಟೊಂದು ಹಣ ಎಲ್ಲಿಂದ ಯಾರು ಕೊಡುವ ಪುಣ್ಯಾತ್ಮರು ಇದ್ದಾರಪ್ಪ ಈ ನಮ್ಮ ಊರಿನಲ್ಲಿ. ಅಷ್ಟೊಂದು ಹಣವನ್ನು ಕೊಟ್ಟು ಸಹಾಯ ಮಾಡುವುದಕ್ಕೆ ಯಾರು ಇಲ್ಲ ಅಂತ ತಿಳಿದುಕೊಳ್ಬೇಡಿ. ಹಣವನ್ನು ನಾನು ಕೊಟ್ಟು ನಿಮ್ಗೆ ಸಹಾಯ ಮಾಡ್ತೀನಿ. ಯಾರಮ್ಮ ನೀನು? ನಾನು ಈ ಊರಿನ ಸೋಮಶೇಖರನ ತಂಗಿ ದೇವಿಕಾ. ಸೋಮಶೇಖರ್ನ ತಂಗಿ ದೇವಿಕಾ? ಬೇಡಮ್ಮ, ನೀನು ಹಣ ಕೊಡುವುದು ಬೇಡ. ಯಾಕಂದರೆ ನಿಮ್ಮಣ್ಣನಿಗೂ ನಮಗೂ ಮೊದಲೇಗಿಂದ್ರೂ ಸರಿ ಇಲ್ಲ. ನೋಡಿ, ನನ್ನ ಅಣ್ಣನ ವಿಷಯ ನನ್ನ ಅಣ್ಣನ ಜೊತೆಗೆ, ನನ್ನ ವಿಷಯ ನನ್ನ ಜೊತೆಗೆ. ಯಾಕಂದ್ರೆ ಈ ಮನೆಯಲ್ಲಿ ಒಂದು ಹೆಣ್ಣು ಮದುವೆ ಆಗಬೇಕಾಗಿದೆ. ಈ ಬಡ ಕುಟುಂಬಕ್ಕೆ ಹಣದ ಸಹಾಯ ಮಾಡಬೇಕು ಅಂತ ನಾನು ಆಸೆ ಪಟ್ಟಿದ್ದೇನೆ. ದಯವಿಟ್ಟು ಬೇಡ ಅಂತ ಹೇಳಬೇಡಿ, ಹಣ ತೆಗೆದುಕೊಳ್ಳಿ. ದೇವಿಕಾ, ಇದರಲ್ಲೇನೋ ನಿಮ್ಮ ಅಣ್ಣನ ಕೈವಾಡವಿಲ್ಲ ತಾನೆ? ನಮ್ಮ ಕುಲದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಇದರಲ್ಲಿ ಯಾವುದೇ ಮೋಸ ಇಲ್ಲ. ನನ್ನ ಮಾತನ್ನು ನಂಬಿ. ದೇವಿಕಾ, ನನ್ನ ತಂಗಿ ಮದುವೆಗೆ ದುಡ್ಡು ಕೊಡಲು ಬಂದ ಮುಂದಾದ ಕಾರಣ ಇಷ್ಟೇ. ಹಿಂದೆ ನಮ್ಮ ತಂದೆಯವರು ಪ್ರತಿ ವರ್ಷವೂ ಕೂಡ ಸಾಮೂಹಿಕವಾಗಿ ಮದುವೆಯನ್ನು ಮಾಡ್ತಾ ಇದ್ರು. ಅದಕ್ಕೋಸ್ಕರವಾಗಿ ಈ ಸಲ ಕೂಡ ನಾನು ಕೂಡ ಈ ಹಣವನ್ನು ನಿಮಗೆ ಕೊಡಬೇಕು ಅಂತ ಬಂದಿದ್ದೀನಿ ಅಷ್ಟೇ. ಇಂಥ ಆಪತ್ತ ಕಾಲದಲ್ಲಿ ಬಂದು ನಮಗ ಸಹಾಯ ಮಾಡುತ್ತಿರುವುದು ನಿಮ್ಮ ಉಪಕಾರವನ್ನು ನಾನು ಎಂದಿಗೆ ಮರೆಯಲಾರೆ ದೇವಿಕಾ. ಮಾತಲ್ಲಿ ಬಂತು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿದ್ದಾರೆ. ಅದೇ ಮಾತಿನಂತೆ ಹಣ ಬೇಡ ಅಂತ ಹೇಳಿದರೆ ತೆಗೆದುಕೊಳ್ಳಿ. ದೇವಿಕಾ, ನಿನಗೇನು ಹೆಣ್ಣು ಅನ್ನಲು, ಹೆಣ್ಣ ರೂಪದಲ್ಲಿರುವ ದೇವತೆ ಅನ್ನಲು ಯಾವ ಜನ್ಮದ ಋಣ ಬಂದವೋ ನಿನ್ನಿಂದ ಈ ರೀತಿ ಸಹಾಯ ಮಾಡಿಸುತ್ತಿದ್ದಾನೆ ಪರಮಾತ್ಮ. ಭಾವನೆ ಸುದ್ದಿದ್ರೆ ಬಾನಕ್ಕೇನು ಕಡಿಮೆ ಇಲ್ಲ ಅಂತ ಹೇಳ್ತಾರೆ ಬಲ್ಲವರು. ಗೊತ್ತಾಯ್ತು, ನಾನಿನ್ ಬರ್ತೀನಿ. ನಿಲ್ಲಿ ಒಂದ್ ಕಪ್ ಕಾಫಿ ಕುಡಿದುಕೊಂಡು ಹೋಗಿವ್ರಂತೆ. ಬೇಡ, ಕಾಫಿ ಬೇಡ. ಇನ್ನೊಂದು ಸಲ ಬಂದಾಗ ಖಂಡಿತವಾಗ್ಲೂ ಊಟ ಮಾಡ್ಕೊಂಡೇ ಹೋಗ್ತೇನೆ. ಆಯ್ತು ಲಕ್ಷ್ಮಣ, ಇವ್ರನ್ನು ಮಣಿತನ ಹೋಗಿ ಕಳಿಸಿ ಬರಪ್ಪ. ಸರಿ ಅಣ್ಣ, ಆಯ್ತು. ದೇವಿಕಾ, ಸರಿಯಾದ ಸಮಯಕ್ಕೆ ಬಂದು ದುಡ್ಡು ಕೊಟ್ಟು ನಮ್ಮ ಮನೆಯಲ್ಲಿ ಎಲ್ಲರ ಮನಸ್ಸು ಗೆದ್ದ ನಮ್ಮೆಲ್ಲರ ಪ್ರೀತಿಯ ಪಾರಿವಾಳ ನೀನು. ಈ ನಿಮ್ಮ ಪ್ರೀತಿಯ
ಪಾರಿವಾಳವನ್ನು ನಡು ನೀರಿನಲ್ಲಿ ಕೈ ಬಿಡಬೇಡಿ, ಕೈ ಹಿಡಿದುಕೊಂಡು ದಡ ಸೇರಿಸುವ ಕೆಲಸವನ್ನು ಮಾಡಿ ನನ್ನ ರಾಜ. ದೇವಿಕಾ, ನಂಬಿ ಬಂದವರನ್ನು ನೋಡು ನೀರಿನಲ್ಲಿ ಕೈ ಬಿಡುವ ಜಾತಿ ನಮ್ಮದು ಅಲ್ಲ. ಹೊಸಿದವರಿಗೆ ಕೈ ತುತ್ತನ್ನವನ್ನು ಕೊಟ್ಟು ಬಂದವರ ಬೇಸರ ಆರಿಸುವ ಅಪರೂಪದ ಅಪರಂಜಿ ನಾನು. ಅಪರಂಜಿ ನಾನು ಅಂತ ತಿಳಿದುಕೊಂಡು ಈ ಗುಲಗಂಜಿ ಕೈಯನ್ನು ಬಿಟ್ಟು ಮದರಂಜಿ ಕೈ ಹಿಡಿಯುತ್ತೀರೇನೋ ನನ್ನ ಮನ್ಮಕ್ಕಳು. ಈ ಮನ್ಮಥ ಮನಸ್ಸು ಕೊಟ್ಟರೆ ಮಗು, ಮನಸ್ಸು ಮುರಿದರೆ ಮೃಗ. ಮನಸ್ಸು ಮುರಿದರೆ ಮೃತ್ಯು ಎನ್ನುವ ಭಾವವನ್ನು ಹೊತ್ತುಕೊಂಡು ಹಾವಿನ ಹಾಗೆ ಬೋರ್ಗರಿಯುವ ಈ ನನ್ನ ಮನ್ಮಥನ ಗಂಡದೇ ಮಾತಿ ಸಾಕು. ಸರಿ, ಹಾಗಾದ್ರೆ ಈ ನಮ್ಮ ಪ್ರೀತಿ ಎಂಬ ಸಾಗರಕ್ಕೆ ತೇಲಾಡೋನ್ವೇ? ಪ್ರೇಮ ಲೋಕದತ್ತ ಸಾಗುವ ನನ್ನ ಪ್ರಣಯದ ಮುದ್ದಿನ ಅರಗಿನೇ ಕೈ ಹಿಡಿದು ಹಾಡೇ ಒಂದು ಹಾಡು. ಈ ನಿಮ್ಮ ಪ್ರೇಮದ ಅರಗಿನ ಕೈ ಹಿಡಿದು ಸಾಗೋ ನನ್ನ ಹಮ್ಮೀರ. ಹಾಡೊಂದು ಹಾಡೇ ನನ್ನ ಜನರ ಚಿತ್ತಾರ. ಹೋಗೋನ್ವೇ ಎತ್ತರ?